ಇಬ್ಬರನ್ನು ನೋಡುತ್ತಿದ್ದರೆ ಸ್ವಯಂ ನಾರಾಯಣನೊಂದಿಗೆ ಸಾಕ್ಷಾತ್ ಲಕ್ಷ್ಮಿಯನ್ನೇ ನೋಡಿದಂತನಿಸುತ್ತಿದೆ. ಶ್ಯಾಮಲ ಗೌರವ ವರ್ಣದ ಅದೇ ದಿವ್ಯ ಪ್ರಭೆ. ಗೋಕುಲ ಇಂದು ಗೋಲೋಕವಾಯಿತು. ಜೈ ರಾಧೆ, ಜೈ ಶ್ರೀಕೃಷ್ಣ. ಓಂ ರಾಧೆ ಶ್ರೀಕೃಷ್ಣಾಯ ನಮಃ. ಓಂ ರಾಧೆ ಶ್ರೀಕೃಷ್ಣಾಯ ನಮಃ. ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಕೊಳಲನ್ನು ನುಡಿಸಿ ಭೀತಿಯ ಕಳೆವ ರಾಧಾ ಕೃಷ್ಣ ರಾಧಾ ಕೃಷ್ಣ. ನವಿಲಿನ ಗರಿಯ ಪೀತಾಂಬರದ ರಾಧಾ ಕೃಷ್ಣ ರಾಧಾ ಕೃಷ್ಣ. ನಿರ್ಮಲ ಯುಗಳ ಪ್ರೇಮ ರಸ ಮೆರೆದ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ರಾಧಾ ರಾಧಾ ಮೋಹನ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಭವಭಯ ಸಾಗರ ತಾರಣ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಮಂಗಲ ಮೂರ್ತಿ ಮೋಕ್ಷ ಪ್ರಧಾನ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜೈ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ನಾರಾಯಣ. ನಂದ, ನಿನ್ನ ಪುತ್ರನ ಜನ್ಮೋತ್ಸವದಲ್ಲಿ ಭಾಗಿಯಾಗಿರುವುದರಿಂದ ನನಗೆ ಅನಿಸುತ್ತಿದೆ ನನ್ನ ಜನ್ಮವೇ ಸಾರ್ಥಕವಾಯಿತು ಎಂದು. ನಾವಿನ್ನು ಹೊರಡುತ್ತೇವೆ. ಗುರುಗಳೇ, ನೀವು ಗೋಕುಲಕ್ಕೆ ಬಂದು ನಮ್ಮ ಮಗ ಕೃಷ್ಣನಿಗೆ ಆಶೀರ್ವಾದ ಮಾಡಿದಿರಿ. ಇದು ನಮಗೆ ಸೌಭಾಗ್ಯದ ವಿಷಯ. ಇದೇ ರೀತಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ, ಗೋಕುಲವಾಸಿಗಳ ಮೇಲೆ ಹೀಗೆ ಇರಲಿ. ಹೌದು ನಂದ, ಈಗ ನನ್ನ ಜೀವನಕ್ಕೊಂದು ಉದ್ದೇಶ ದೊರೆಯಿತು. ಇದೇನು ನಾರಾಯಣ, ಇದೇನು ಅಸಂಭವ, ಅಸಂಭವ ನಾರಾಯಣ, ನಾರಾಯಣ. ಹೀಗಾಗಬಾರದಿತ್ತು ನಾರಾಯಣ. ಮೋಸ. ಸಾಕು ಈ ಕಣ್ಣ ಮುಚ್ಚಾಲೆ. ಈಗ ನೀನು ಬರಲೇಬೇಕು ನಾರಾಯಣ. ಈಗ ನೀನು ಬರಲೇಬೇಕು ನಾರಾಯಣ. ಬ್ರಹ್ಮರ್ಷಿ, ನಾರಾಯಣ. ಕೃಷ್ಣ ಅಂದ್ರೆ ನೀನೇನಾ? ನಿನ್ಗೆ ಗೊತ್ತಾಯ್ತು ರಾಧಾ? ರಾಧಾ ಅಲ್ಲ, ರಾಧೆ. ಹಾ ಹಾ, ರಾಧೆ. ಕರುಗಳನ್ನ ಬಿಟ್ಟಿದ್ ನೀನೇನಾ? ಮತ್ತೆ ನಿಮ್ ಗೋಕುಲದ ಹಸುಗಳು ಅವು ನಿನ್ನಿಂದಾನೇ ಜಾಸ್ತಿ ಹಾಲು ಕೊಡೋದಾ?
ಅವಳಿಗೆಲ್ಲ ಅಮ್ಮನ್ ಪ್ರೀತಿ ಸಿಗುತ್ತೆ ಅದಕ್ಕೆ. ಮತ್ತೆ ಪೂತನಿ, ರಾಕ್ಷಸಿ ಪೂತನಿನ ನೀನೇ ಕೊಂದಿದ್ದ? ಅವಳಾಗೆ ಕೆಳಗಡೆ ಬಿದ್ದು ಸತ್ತೋದ್ಲು. ನೀನ್ ಮೋಸಗಾರ ಅಂತ ನಂಗ್ ಮೊದ್ಲೇ ಗೊತ್ತಿತ್ತು. ನೀನ್ ಮೋಸಗಾರ. ಬಾ ನನ್ ಜೊತೆ. ಎಲ್ಲಿಗೆ ರಾಧೆ? ನಿನ್ ತಪ್ಪು ಒಪ್ಕೊಳ್ಳೋದಕ್ಕೆ. ನೀನ್ ಎಲ್ಲರ ಮುಂದೆನೂ ಒಪ್ಕೋಬೇಕು ನೀನೇನು ಮಾಡಿಲ್ಲ ಅಂತ. ಆದ್ರೆ ರಾಧಾ ಅಲ್ಲ, ರಾಧೆ. ಅದೇನೆ ರಾಧೆ. ನಾನ್ ಬಂದು ಒಪ್ಕೊಂಡ್ರು ಏನು ಮಾಡಿಲ್ಲ ಅಂತ. ಆದ್ರೂ ಎಲ್ರು ಹೇಳ್ತಾರೆ ನಾನು ಮಾಡಿರೋದು ಸರಿ ಅಂತ. ನೀನ್ ಹೇಳಬೇಕು ಅಂದ್ರೆ ಹೋಗಿ ಹೇಳು, ಅದು ನಿಂದೇನು ತಪ್ಪಿಲ್ಲ ಅಂತ. ನನ್ನ ಹೆಸರು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಯಾರ ಮಾತು ಕೇಳಲ್ಲ. ನಾನ್ ಮಾತಾಡ್ತಿದ್ರೆ ಯಾರು ಮಾತಾಡಲ್ಲ. ತಿಳಿತಾ? ಕೃಷ್ಣ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಕೃಷ್ಣ ಯಾಕೇನು ಮಾತಾಡ್ತಿಲ್ಲ? ನೀನೇ ಹೇಳ್ತಿದ್ಯಲ್ಲ ನೀನ್ ಮಾತಾಡ್ತಿದ್ರೆ ಬೇರೆ ಯಾರು ಮಾತಾಡಲ್ಲ ಅಂತ. ಕೃಷ್ಣ, ನನ್ ಮಾತಿನ ಅರ್ಥ ಏನಂದ್ರೆ ನೀನ್ ಹೇಳಿದ್ ನನ್ಗೆ ಸರಿಯಾಗಿ ಅರ್ಥ ಆಯ್ತು ರಾಧೆ. ಏನು? ಅದೇ ನಾನು ತುಂಬಾ ಒಳ್ಳೆಯವನು, ಗುಣವಂತ ಅಂತ. ಗುಣವಂತನ? ನೀನು ನಿರ್ಗುಣಿ. ನಾರಾಯಣ ಪ್ರಭು, ದೇವಿ ರಾಧೆ ಹೇಳಿದ್ದು ಸತ್ಯವೇ ಅಲ್ಲವೇ? ಪ್ರಪಂಚದ ಯಾವ ಗುಣಗಳು ನಿಮ್ಮನ್ನು ಮುಟ್ಟಲಾರವು ಪ್ರಭು. ಎಲ್ಲವನ್ನು ಮೀರಿದವರು ನೀವು, ಅಂದರೆ ನಿರ್ಗುಣಿ ಎಂದೇ ಅಲ್ಲವೇ ಪ್ರಭು? ನಾರಾಯಣ. ಈಗ ಮಾತಾಡು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಕೃಷ್ಣ, ಬಾರೋ ಆಟ ಆಡೋಣ, ತಡ ಆಗ್ತಿದೆ. ಅಲ್ಲಿ ನನ್ ಗೆಳೆಯರೆಲ್ಲ ಕರೀತಾ ಇದ್ದಾರೆ. ನೀನ್ ಇಲ್ಲೇ ಕುತ್ಕೊಂಡು ನಿನ್ ಮಾತಿನ ಅರ್ಥ ಎಲ್ಲ ಯೋಚನೆ ಮಾಡು. ಬರಲಾ ರಾಧಾ? ಮತ್ತೆ ರಾಧಾ ನಿಂತ್ಕೋ. ಕೃಷ್ಣ, ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ನೀನ್ ನನ್ ಮಾತು ಕೇಳಿಸ್ಕೊಳ್ಳಲ್ಲ ಅಲ್ಲ? ಈ ರಾಧೆ ಮಾತನ್ನ ಎಲ್ಲರೂ ಕೇಳ್ತಾರೆ, ಆದ್ರೆ ನಾನ್ ಮಾತ್ರ ಯಾರ ಮಾತು ಕೇಳಲ್ಲ. ಕೃಷ್ಣ, ನನ್ನನ್ನ ಹೇಗ್ ಆಟ ಆಡಿಸ್ತೀನಿ ಅಂತ ನೋಡು. ನಾನೇನ್ ಹೇಳ್ತೀನೋ ಅದೆಲ್ಲ ನೀನ್ ಕೇಳ್ಬೇಕು. ಆದ್ರೆ ನಾನ್ ಹಾಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ರಾಧಾ ಇಲ್ಲ, ರಾಧೆನೇ ಅಲ್ಲ. ನಾನು ಗೋಕುಲದಲ್ಲಿ ನೋಡಿದವನು ಯಾರೋ? ರಾಕ್ಷಸ, ನನಗೇನು ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ಯಾ ನೀನು ಬ್ರಹ್ಮರ್ಷಿ? ರಾಕ್ಷಸ, ನಾನು ಸತ್ಯ ಹೇಳ್ತಿದ್ದೇನೆ. ನನಗೇನು ಗೊತ್ತಿಲ್ಲ. ನನ್ನನ್ನು ಬಿಟ್ಟು ಬಿಡು. ಮತ್ತೆ ಗೋಕುಲವಾಸಿಗಳು ಹೇಗೆ ಬದುಕುಳಿದರು? ಸತ್ಯ ಹೇಳು ನಾರಾಯಣ. ನನಗೆ ಗೊತ್ತಿದ್ದಿದ್ರೆ ನಿನಗೂ ಗೊತ್ತಿರ್ತಿತ್ತು. ನನಗೇನು ಗೊತ್ತಿಲ್ಲ, ಅದಕ್ಕೆ ನಿನಗೂ ಗೊತ್ತಿಲ್ಲ. ನಾರಾಯಣ, ನಿನಗೇನು ಗೊತ್ತಿಲ್ಲ. ನಾರಾಯಣ, ನೀನು ಬ್ರಹ್ಮರ್ಷಿ. ನಾರಾಯಣ, ನೀನು ಜ್ಞಾನಿ. ನಾರಾಯಣ, ನಿನಗೆಲ್ಲ ಗೊತ್ತಿರಬೇಕು, ಎಲ್ಲ. ನಾರಾಯಣ, ನನ್ನ ವಿಕೃತ ಧ್ವನಿಯನ್ನ ಯುಗಗಳಿಂದ ದೇವತೆಗಳು ತಡೆಯಲಾಗ್ಲಿಲ್ಲ. ಗೋಕುಲವಾಸಿಗಳನ್ನ ಕಾಪಾಡಿದ್ದು ಯಾರು ಕಾಪಾಡಿದ್ದು? ಹೇಳು ನಾರಾಯಣ. ರಾಕ್ಷಸ, ನಿನ್ನ ಅಸಹಾಯಕತೆಯ ಶಿಕ್ಷೆಯನ್ನು ನನಗೆ ಕೊಡಬೇಡ. ನನ್ನನ್ನು ಬಿಟ್ಟು ಬಿಡು ರಾಕ್ಷಸ, ನನ್ನನ್ನು ಬಿಟ್ಟು ಬಿಡು. ನಾರಾಯಣ ಪ್ರಭು, ಈ ಶ್ರೀಧರ ಒಬ್ಬ ಸಾಮಾನ್ಯ ಅಗಸನಾಗಿದ್ದ. ಆದರಿಲ್ಲಿ ಒಬ್ಬ ಮನುಷ್ಯನಿಗೆ 2 ರೂಪ, ಅದು ಇಷ್ಟೊಂದು ಭಿನ್ನವಾಗಿ. ಇದು ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ಈ ಜಗತ್ತಿನಲ್ಲಿರುವ ಪ್ರತಿ ಮನುಷ್ಯನಲ್ಲೂ 2 ಶಕ್ತಿಗಳು ಅಡಗಿರುತ್ತವೆ. ಒಂದು ಬ್ರಹ್ಮ, ಇನ್ನೊಂದು ರಾಕ್ಷಸ. ಆದರೆ ಮನುಷ್ಯನ ಆಚಾರ, ಅವನ ವಿಚಾರ, ಅವನ ಸ್ವಭಾವಗಳಿಂದ ನಿರ್ಧಾರವಾಗುವುದು ಅವನೊಳಗೆ ಬ್ರಹ್ಮತತ್ವ ಪ್ರಧಾನವಾಗಿದೆಯೋ ಅಥವಾ
ರಾಕ್ಷಸ ತತ್ವವೋ? ಆದರೆ ಪ್ರಭು, ಇಲ್ಲಿ ಬ್ರಹ್ಮ ಮತ್ತು ರಾಕ್ಷಸ ಎರಡೂ ಗುಣ. ದೇವರ್ಷಿ, ಈ ರೀತಿಯ ಮನುಷ್ಯನನ್ನೇ ಬ್ರಹ್ಮ ರಾಕ್ಷಸ ಎನ್ನುವುದು ಶ್ರೀಧರನ ಪಾಪ ಮತ್ತು ಅಧರ್ಮಗಳಿಗೆ, ಅವನ ರಾಕ್ಷಸ ತತ್ವಗಳಿಗೆ ಅವನೊಳಗಿನ ಬ್ರಹ್ಮ ತತ್ವಗಳು ಅಧೀನವಾಗಿವೆ. ಯಾವಾಗ ಬ್ರಹ್ಮ ರಾಕ್ಷಸನ ಅಧೀನನಾಗುವನೋ ಆಗ ಅವನು ರಾಕ್ಷಸನಿಗಿಂತಲೂ ಭಯಾನಕವಾಗುತ್ತಾನೆ. ನಾರಾಯಣ, ಹೇಳು ಗೋಕುಲದ ರಕ್ಷಕ ಯಾರು ಅಂತ ಹೇಳು. ನೀನು ನನ್ನೊಳಗೆ ಇನ್ನು ಜೀವಂತವಾಗಿದ್ದೀಯ. ನಿನ್ನಿಂದ ನನಗೆ ಯಾವ ಉಪಯೋಗನೂ ಆಗದೆ ಇದ್ರೆ ನಿನ್ನ ಸಂಪೂರ್ಣ ಅಸ್ತಿತ್ವವನ್ನೇ ನಾಶ ಮಾಡಿಬಿಡ್ತೀನಿ. ಬೇಡ ರಾಕ್ಷಸ, ನನಗೊಂದು ಅವಕಾಶ ಕೊಡು. ನಾನು ಹುಡುಕ್ತೀನಿ. ನಾನು ನನ್ನ ಜ್ಞಾನ ವಿವೇಚನೆಗಳಿಂದ ಹುಡುಕ್ತೀನಿ. ನಿನ್ನ ಶತ್ರುವನ್ನ ಹುಡುಕ್ತೀನಿ. ನನಗೊಂದು ಅವಕಾಶ ಕೊಡು. ನಾರಾಯಣ, ನಾನು ನಿನಗೆ ಕೊನೆಯ ಅವಕಾಶವನ್ನು ಕೊಡ್ತೀನಿ. ಹೋಗಿ ಹುಡ್ಕೋ ಅನ್ನ, ಹುಡ್ಕೋ ಅನ್ನ. ನಾರಾಯಣ, ನಾರಾಯಣ. ಗೆಳೆಯರೇ, ನಾವು ಹುಡುಕ್ಲೇಬೇಕು. ಕೃಷ್ಣ, ನಾವ್ ಏನನ್ನ ಹುಡುಕ್ಬೇಕು? ನಿನ್ನೆ ನಡೆದಿರೋ ಘಟನೆಗೆ ಕಾರಣ ಏನು ಅಂತ ಹುಡುಕ್ಬೇಕಾಗತ್ತೆ. ಎಲ್ರಿಗೂ ಪ್ರಜ್ಞೆ ತಪ್ಪಿದಿಂದೆ ಭೂತನಿ ತರನೇ ರಾಕ್ಷಸಿ ಇದ್ರೆ ರಾಕ್ಷಸ? ರಾಕ್ಷಸನಿಂದ ನೀನೇನು ಪಾರಾದೆ ನಾರಾಯಣ ದೂತ, ಆದರೆ ಬ್ರಹ್ಮ ಬುದ್ಧಿಯಿಂದ ಪಾರಾಗಲು ಸಾಧ್ಯವಿಲ್ಲ. ದೇವಕಿ ಹಾಗೂ ವಸುದೇವನ 8ನೇ ಮಗುವನ್ನು ನಾನು ಹುಡುಕ್ಲೇಬೇಕು. ಆದ್ರೆ ಕೃಷ್ಣ, ನೀನೇ ಹೇಳ್ತಿದ್ದಲ್ಲ ಎಲ್ರು ಎಚ್ಚರ ತಪ್ಪಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಅಂತ. ಕಂಸಾನು ಇರ್ಲಿಲ್ಲ, ಅವನ್ ರಾಕ್ಷಸರು ಇರ್ಲಿಲ್ಲ. ಕೇಳ್ ಜೀವಕ, ನಾನ್ ಯಾಕೆ ಹೇಳ್ದೆ ಅಂದ್ರೆ ಆ ರಾಕ್ಷಸಿಗೆ ನಮ್ಮ ಮೇಲೇನು ಅನುಮಾನ ಬರ್ದೇ ಇರ್ಲಿ ಅಂತ. ಕೃಷ್ಣ, ನೀನ್ ಏನ್ ಹೇಳ್ತಿದ್ಯಾ ನಮಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಬನ್ನಿ. ಆ ರಾಕ್ಷಸರು ಯಾವ ರೂಪದಲ್ಲಾದ್ರೂ ಬರ್ಬೋದು. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಎಲ್ರ ಮೇಲೂ ಕಣ್ಣಿಟ್ಟಿರ್ಲೇಬೇಕು. ಆ ರಾಕ್ಷಸ ಯಾರ್ ಬೇಕಾದ್ರೂ ಆಗಿರ್ಬೋದು. ಆಟದ ಸಾಮಾನು ತಗೊಳ್ಳಿ. ಕುದುರೆ ಇದೆ, ಆನೆ ಇದೆ, ಆಟದ ಸಾಮಾನು ಮಕ್ಳಿಗೆ ಬೇಕು. ಕುದುರೆ ಇದೆ, ಆನೆ ಇದೆ, ತಗೊಳ್ಳಿ ತಗೊಳ್ಳಿ, ಕಮ್ಮಿ. ಬನ್ನಿ, ಮಡಿಕೆ, ಮಣ್ಣಿನ ಆಟದ ಸಾಮಾನು, ನೀರಿರೋದಕ್ಕೆ, ಅಡಿಗೆ ಮಾಡೋದಕ್ಕೆ ಬನ್ನಿ ತಗೊಳ್ಳಿ. ಮಸ್ತಾಗಿ ಮಾಡಿರೋ ಮಡಿಕೆ ಬನ್ನಿ. ಯಾರಾದ್ರೂ ಅಂದ್ರೆ ಮತ್ತೆ ನಾವೆಲ್ಲ ಹೀಗೆ ಹೊರಗಡೆ ಓಡಾಡಬಾರ್ದು. ಬನ್ನಿ ಬನ್ನಿ, ನಾವೆಲ್ಲ ಮನೆಗೆ ಹೋಗಿ ಬಚ್ಚಿಟ್ಕೊಳ್ಳೋಣ. ಗೆಳೆಯರೇ, ಹುಟ್ನಿ ರೋಹಿಣಿ ದೊಡ್ಡಮ್ಮನ ರೂಪ ತಾಳಿದ್ಲು. ಏನಾದ್ರೂ ಆ ರಾಕ್ಷಸಿ ನಮ್ಮ ಮನೆಯಲ್ಲಿ ಇದ್ರೆ ಅಮ್ಮ ಹೇಳ್ತಾಳೆ, ಅಪಾಯ ಬಂದಾಗ ಓಡೋದ್ರೆ ಅಪಾಯ ನಮ್ ಹಿಂದೆನೆ ಓಡ್ ಬರುತ್ತೆ. ಮತ್ ನಾವ್ ಏನ್ ಮಾಡ್ಬೇಕು ಕೃಷ್ಣ? ಧೈರ್ಯದಿಂದ ಎದುರಿಸ್ಬೇಕು. ನೀನ್ ಹೇಳ್ತಿರೋದು ಸರಿ ಕೃಷ್ಣ, ಆದ್ರೆ ನಾವು ಅಪಾಯನ ಎದುರಿಸ್ಬೇಕಂದ್ರೆ ನಾವು ಬದುಕಿರ್ಬೇಕಲ್ವಾ? ನಾನಂತೂ ಜೀವ ಉಳಿಸ್ಕೋತೀನಿ, ನೀವೇ ಅಪಾಯ ಜೊತೆ ಹೋರಾಡಿ. ದಾಮ, ರಾಕ್ಷಸ. ದಾಮ, ಕಷ್ಟ ಇದೆ ಅಂತ ಓಡೋದ್ರೆ ಹೀಗೆ ಆಗೋದು. ಆದ್ರೆ ಕೃಷ್ಣ, ಆದ್ರೆ ಅಲ್ಲ ದಾಮ, ಹುಷಾರು. ಇಲ್ಲಿ ಬನ್ನಿ, ನಾವು ಹುಷಾರಾಗಿರ್ಬೇಕು.
ಎಲ್ರ ಮೇಲ್ ಕಣ್ಣಿಡಿ. ಆದ್ರೆ ಕೃಷ್ಣ, ಇಷ್ಟು ದೊಡ್ಡ ಅಪಾಯ ಇದೆ ಅಂದ್ರೆ ಇದ್ರ ಬಗ್ಗೆ ನಾವೆಲ್ಲರೂ ದೊಡ್ಡವ್ರಿಗೆ ಹೇಳ್ಬೇಕಲ್ವಾ? ಕೇಳ್ ಜೀವಕ್ಕ, ಸಮಸ್ಯೆ ಎಲ್ಲ ದೊಡ್ಡವರೇ ಎದುರಿಸಿದ್ರೆ ಮತ್ತೆ ಉಳ್ದಿರೋ ಕೆಲ್ಸ ಯಾರ್ ಮಾಡೋದು? ಅದಕ್ಕೇನೆ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲ ಕೆಲ್ಸ ಮಾಡ್ಬೇಕು ನಾವು. ನಮಗೆ ಅರ್ಥ ಆಯ್ತು ಕೃಷ್ಣ. ನಮಗೆ ಯಾರೇನಾದ್ರೂ ಅನುಮಾನ ಬಂತು ಅಂದ್ರೆ ನಾವು ಬಂದು ನಿನಗೆ ಹೇಳ್ತೀವಿ ಕೃಷ್ಣ. ಬ್ರಾಹ್ಮಣ ಯಾರು? ಇವ್ರನ್ನ ನಾನು ಗೋಕುಲದಲ್ಲಿ ಮೊದಲನೇ ಸರಿ ನೋಡ್ತಿರೋದು. ಇವನೇನ್ ರಾಕ್ಷಸ ಅಲ್ಲ ತಾನೆ? ಬೆಂಕಿ! 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 ಈಗ ನಾನು ನೋಡ್ತೀನಿ ಈ ಬ್ರಹ್ಮರ್ಷಿಯ ಶಕ್ತಿಯಿಂದ ಗೋಕುಲವನ್ನ ಯಾರು ಕಾಪಾಡ್ತಾರೆ ಅಂತ. ನಂದ, ಮಹಾರಾಣಿ ದೇವಕಿಗೆ ಹುಟ್ಟಿದ 8ನೇ ಮಗು ಹೆಣ್ಮಗುನೇ ಅಲ್ವಾ? ಮತ್ಯಾಕೆ ಕಂಸ ಗೋಕುಲದಲ್ಲಿರೋ ಮಕ್ಕಳ ಹಿಂದೆ ಬಿದ್ದಿದ್ದಾನೆ? ಎಲ್ಲ ಸ್ಪಷ್ಟವಾಗಿ ಗೊತ್ತಿದ್ಮೇಲೆ ಅವನು ಯಾಕೆ ಈ ಮಕ್ಕಳ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅಂತ. ಇಲ್ಲ, ಏನೂ ಸರಿಯಾಗಿ ಗೊತ್ತಿಲ್ಲ. ನಮ್ಗೆಲ್ಲ ಗೊತ್ತಿಲ್ಲದೆ ಇರೋದು ಏನೋ ಇದೆ. ನಂದಗೋಪ, ನೀವ್ ಹೇಳ್ತಿರೋದು ಸರಿ. ಮಹಾರಾಜ ವಸುದೇವ ಕೂಡ ಯಾವತ್ತೂ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ಆದ್ರೆ ಅವ್ರ ಮೌನದ ಹಿಂದೆ ಏನೋ ಸತ್ಯ ಅಡಗಿದೆ. ಕಂಸನ ಸಂದೇಹಕ್ಕೆ ಆಧಾರ ಇದ್ದೇ ಇರುತ್ತೆ ಅಲ್ವಾ? ದೇವಕಿ 8ನೇ ಮಗುಗೂ ಗೋಕುಲಕ್ಕೂ ಏನೋ ಸಂಬಂಧ ಇದೆ ಅನ್ಸತ್ತೆ. ಸಂಬಂಧ ಏನಾದ್ರೂ ಇರಲಿ, ಆ ದೇವರಲ್ಲಿ ನಾನ್ ಬೇಡ್ಕೊಳ್ಳೋದಿಷ್ಟೇ. ಆ ಮಗು ಎಲ್ಲೇ ಇರಲಿ, ಸುರಕ್ಷಿತವಾಗಿರ್ಲಿ. ಅಪ್ಪ, ನಾನಿಲ್ಲೇ ಇದ್ದೀನಿ, ಮತ್ತೆ ಸುರಕ್ಷಿತವಾಗೂ ಇದ್ದೀನಿ. ಅಪ್ಪ, ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ರಿ ಅಲ್ವಾ ಅಪ್ಪ? ಇಲ್ಲ ಕಂದ, ನಾವು ದೇವಿ ದೇವಕಿ ಮತ್ತು ಗೆಳೆಯ ವಸುದೇವನ 8ನೇ ಮಗುವಿನ ಬಗ್ಗೆ ಮಾತಾಡ್ತಿದ್ವಿ. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ. ನಾವು ಎಂತ ಉಪಾಯ ಮಾಡಿದೀವಂದ್ರೆ ಕಂಸ ಆಗ್ಲಿ ಅವನ್ ರಾಕ್ಷಸರಾಗ್ಲಿ ನಮ್ಗೇನು ಮಾಡಕ್ಕಾಗಲ್ಲ, ಅಲ್ವಾ ಅಣ್ಣ? ಅಯ್ಯೋ, ಉಪಾಯನಾ? ಏನ್ ಉಪಾಯ ಕೃಷ್ಣ? ಅಣ್ಣ, ನಾನ್ ನಿಂಗೆ ಆಮೇಲೆ ಹೇಳ್ತೀನಿ. ಏನಿದು? ನೀವಿನ್ನು ಇಲ್ಲೇ ಇದ್ದೀರಾ? ಯಶೋದೆ, ನಾನೆಲ್ಲಿಗೆ ಹೋಗ್ಬೇಕು? ಅಂದ್ರೆ ನೀವು ಮತ್ತೆ ಮರ್ತಿದ್ದೀರಾ. ನಾಳೆ ಏಕಾದಶಿ. ನಾನು ಹರಕೆ ಹೊತ್ತಿದ್ದೆ ನನ್ ಕಂದ ಮಥುರೆಯಿಂದ ಕ್ಷೇಮವಾಗಿ ಮರಳಿದ್ರೆ 11 ಜನ ಬ್ರಾಹ್ಮಣರಿಗೆ ಊಟ ಹಾಕಿಸ್ತೀನಿ ಅಂತ. ಅಮ್ಮ, ಹುಷಾರಾಗಿ ಬಂದಿದ್ ನಾನು. ಆದ್ರೆ ಬ್ರಾಹ್ಮಣರಿಗೆ ಊಟ ಯಾಕೆ? ಊಟ ಮಾಡಿಸ್ಲೇಬೇಕಂದ್ರೆ ನನ್ ಗೆಳೆಯರಿಗೆ ಮಾಡಿಸ್ಬೇಕಲ್ಲಮ್ಮ. ಕಂದ, ಸುಮ್ನೆ ಇರು. ನೀವ್ ಹೊರಡಿ. ನಾವು ಹೋಗಿ ಬರ್ತೀವಿ ಬ್ರಾಹ್ಮಣರನ್ನ ಕರೆಯೋದಕ್ಕೆ. ನೀವಾ? ಹೌದು, ನಾವೀಗ ದೊಡ್ಡವರಾಗಿದ್ದೀವಿ. ಈಗ ನಾವು ನಿಮ್ಗೆ ಸಹಾಯ ಮಾಡ್ಬೇಕಲ್ವಾ? ಅಣ್ಣ ಹೇಳಿದ್ ನಿಜ ಅಪ್ಪ. ಈಗ ಎಲ್ರನ್ನು ಊಟಕ್ಕೆ ಕರೆಯೋದಕ್ಕೆ ನಾವೇ ಹೋಗ್ತೀವಿ. ಈಗ ನನ್ಗೆ 12ವರೆಗೂ ಎಣ್ಸೋದಕ್ಕೂ ಬರುತ್ತಪ್ಪ. ಸರಿ, ನೀವೇ ಹೋಗಿ ಕರ್ಬಿಟ್ಟು ಬನ್ನಿ. ಆದ್ರೆ ನೆನಪಿರ್ಲಿ, ಆಮಂತ್ರಣ ಮಾತ್ರ. ಯಾವುದೇ ರೀತಿ ತುಂಟಾಟ ಮಾಡೋ ಹಾಗಿಲ್ಲ. ಹೋಗಿ. ವೃಷಭಾನು, ವೃಷಭಾನು, ಅಲ್ಲಿ ರಾಧೆ. ಏನಾಯ್ತು ರಾಧೆಗೆ? ರಾಧೆ ಕೋಣೆ ಒಳಗೆ ಬಾಗ್ಲು ಹಾಕೊಂಡಿದ್ದಾಳೆ. ಬೆಳಿಗ್ಗೆಯಿಂದ ಅವಳೇನು ತಿಂದಿಲ್ಲ. ಮತ್ತೆ ಮತ್ತೆ ಸ್ವಲ್ಪ ತಿನ್ನು ಅಂದ್ರೆ ಅವಳು ಕೇಳ್ತಿಲ್ಲ.
ಅಪ್ಪ. ನನಗೆ ಎಲ್ಲಿವರೆಗೂ ನನ್ನ ಜನ್ಮೋತ್ಸವ ಉಡುಗೊರೆ ಸಿಗಲ್ವೋ ಅಲ್ಲಿವರೆಗೂ ನಾನು ಉಪವಾಸ ಬಿಡಲ್ಲ. ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ಇದೇ ರಾಧೆ ತೀರ್ಮಾನ. ನನಗೆ ಕೃಷ್ಣನೇ ಬೇಕು. ನನ್ನ ಮಗಳು ರಾಧೆ ಎಷ್ಟು ಬುದ್ಧಿವಂತೆ ಅಲ್ವಾ? ಮಗಳೇ, ನಾವೀಗ ಗೋಕುಲದಲ್ಲಿದ್ದೀವಿ. ಇಲ್ಲಿ ನಾವು ಅತಿಥಿಗಳು. ನೀನೊಂದು ಕೆಲಸ ಮಾಡು. ಈಗ ನೀನು ಊಟ ಮಾಡು. ಯಾವಾಗ ನಾವು ಬರ್ಸಾನಕ್ಕೆ ಹೋಗ್ತೀವೋ ಅಲ್ಲಿ ನೀನೇನು ಉಡುಗೊರೆ ಕೇಳ್ತೀಯೋ ಅದು ನಾನು ತಂದ್ಕೊಡ್ತೀನಿ, ಸರಿನಾ? ಅಪ್ಪ, ನಾವ್ ಗೋಕುಲದಲ್ಲಿದ್ದೀವಿ. ನನ್ನ ಉಡುಗೊರೆನೂ ಗೋಕುಲದಲ್ಲಿದೆ. ಮತ್ತೆ ಬರ್ಸಾನಕ್ಕೆ ಹೋದ್ಮೇಲೆ ನೀವ್ ಹೇಗೆ ಉಡುಗೊರೆ ಕೊಡ್ತೀರಾ? ನಂಗಂತೂ ನನ್ನ ಉಡುಗೊರೆ ಈಗ್ಲೇ ಬೇಕು, ಈಗ್ಲೇ ಬೇಕು, ಈಗ್ಲೇ ಬೇಕು, ಈಗ್ಲೇ ಬೇಕು. ವೃಷಭಾನವರೇ, ಏನ್ ಬೇಕಂತೆ ರಾಧೆಗೆ? ನೀವು ನಮಗ್ ಹೇಳಿ, ನಾವ್ ತಂದ್ಕೊಡ್ತೀವಿ ಅದನ್ನ. ಅಲ್ಲ, ಈಗ ನಾ ಅದನ್ನ ಹೇಗೆ ಹೇಳಿ? ನೀವೇ ಸ್ವತಃ ಕೇಳ್ಕೊಂಬಿಡಿ. ಯಾಕೆಲ್ರೂ ಹೀಗೆ ಕಿರಿಸ್ತಿದ್ದಾರೆ? ಯಾವ್ದೋ ಸಂಕಷ್ಟ ಎದುರಾಗಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ ಮೈಕ್ ಬೆಂಕಿ ಬಿದ್ದಿದೆ. ಯಾರು ಬನ್ನಿ, ಅಯ್ಯೋ ಯಾರು ಬನ್ನಿ ಬೇಗ. ಅಯ್ಯೋ ಅಯ್ಯೋ, ನೀರು ತನ್ನಿ, ನೀರು ನೀರು, ಬೇಗ ಬೇಗ. ಗೋಕುಲವಾಸಿಗಳೇ, ನಾನು ಬಯಸೋದು ಕೂಡ ನಿಮ್ಮ ರಕ್ಷಕ ನನ್ನ ಮುಂದೆ ಬರಲಿ ಅಂತಾನೆ. ನಿಮ್ಮ ನಾರಾಯಣ ದೂತನಿಂದ ಯುಗ ಯುಗಗಳಿಂದ ಹುಡುಕುತ್ತಿರುವ ನಾರಾಯಣ ನನಗೆ ಸಿಗಲಿ. ಆ ಮೋಸಗಾರ ನಾರಾಯಣನಿಂದ ಪ್ರತೀಕಾರ ತೆಗೆದುಕೊಳ್ಳುತ್ತೇನೆ. ರಾಧೆ, ನನಗ್ ಹೇಳು, ಏನ್ ಬೇಕು ನಿನ್ಗೆ? ನನ್ ರಾಧೆ ಪುಟ್ಟಿಗೆ ನಾನ್ ತಂದ್ಕೊಡ್ತೀನಿ. ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಹೇಳಿದ ಮಾತನ್ನ ಮತ್ತೆ ಮತ್ತೆ ಹೇಳಲ್ಲ, ಅಲ್ವಾ ಅಮ್ಮ? ಆದ್ರೆ ಪುಟ್ಟ, ನಿನಗೇನ್ ಬೇಕು ಅಂತ ನೀನ್ ನನ್ನ ಹತ್ರ ಹೇಳ್ದೆ ಹೋದ್ರೆ ಅದನ್ನ ನಿಂಗೆ ಹೇಗ್ ತಂದ್ಕೊಡೋದು? ಮೊದ್ಲು ನೀವು ನಂಗೆ ಮಾತು ಕೊಡಿ. ನಾನೇನ್ ಕೇಳ್ತೀನೋ ನೀವು ಅದನ್ನ ಕೊಡ್ತೀರಾ ಅಂತ. ರಾಧೆ ಪುಟ್ಟಿ, ನೀನು ನಮ್ಮ ಅತಿಥಿ. ಅತಿಥಿಗಳು ಯಾವತ್ತೇ ಆದ್ರೂ ಭಗವಂತನ ಸ್ವರೂಪ ಆಗಿರ್ತಾರೆ. ಭಗವಂತನ ಇಚ್ಛೆಗೆ ಇಲ್ಲ ಅನ್ನೋದಕ್ಕಾಗತ್ತಾ? ಈ ಭಗವಂತನ ಇಚ್ಛೆ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ನೋಡಿ, ಈ ರಾಧೆಗಿರೋದು ಒಂದೇ ಇಚ್ಛೆ. ನಂಗೆ ನನ್ನ ಜನ್ಮೋತ್ಸವ ಉಡುಗೊರೆ ಆಗಿ ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿನೇ ಬೇಕು. ಅಂದ್ರೆ ರಾಧೆಗೆ ಕೃಷ್ಣನೇ ಬೇಕು. ಕೃಷ್ಣ ಬೇಕು, ಮತ್ತೆ ಕೃಷ್ಣನೇ ಬೇಕು. ಯಾರಾದ್ರೂ ನಮ್ಮನ್ನು ಕಾಪಾಡಿ, ಕಾಪಾಡಿ, ಎಲ್ರೂ ಯಾಕೆ ಇಷ್ಟೊಂದು ನೋವಲ್ಲಿದ್ದಾರೆ? ಎಲ್ರಿಗೂ ಏನಾಯ್ತು? ಅಣ್ಣ, ನನ್ಗನ್ಸುತ್ತೆ ನಾವೆಲ್ರಿಗೂ ಸಹಾಯ ಮಾಡ್ಬೇಕು ಅಂತ. ಕೃಷ್ಣ, ನಂದಣ್ಣ, ನಂದಣ್ಣ, ಈ ಗೋಕುಲವಾಸಿಗಳಿಗೆ ಏನಾಯ್ತು? ನಂದಣ್ಣ, ಗೋಕುಲವಾಸಿಗಳಿಗೆ ದೊಡ್ಡ ಸಂಕಟ ಬಂದಿದೆ. ಬೇಗ ಬನ್ನಿ, ಎಲ್ರ ಜೀವನ ಸಂಕಟದಲ್ಲಿದೆ. ಏನು?
ನಡಿ. ಅಯ್ಯೋ ನಿಲ್ಲಿ ನಿಲ್ಲಿ, ನಿಂತ್ಕೊಳ್ಳಿ. ಕೃಷ್ಣ, ಕೃಷ್ಣ ನಮ್ಮನ್ನ ಕಾಪಾಡು. ಕೃಷ್ಣ, ಕೃಷ್ಣ ನಮ್ಮನ್ನ ಈ ಸಂಕಟದಿಂದ ನೀನ್ ಮಾತ್ರ ಕಾಪಾಡೋದಕ್ ಸಾಧ್ಯ. ಕೃಷ್ಣ, ಕೃಷ್ಣ ನೀನು ಸಾಧಾರಣ ಬಾಲಕ ಅಲ್ಲ, ನೀನು ನಮ್ಮ ಪಾಲಿನ ದೇವರು. ನಮ್ಮನ್ ಕಾಪಾಡು ಕೃಷ್ಣ. ಹಾ ಕೃಷ್ಣ, ಹೇಗೆ ನೀನು ಕೊಳಲನ್ನು ನುಡಿಸಿ ಆ ಬ್ರಹ್ಮ ರಾಕ್ಷಸನ ಕರ್ಕಶ ಧ್ವನಿಯಿಂದ ನಮ್ಮೆಲ್ಲರ ರಕ್ಷಣೆ ಮಾಡಿದ್ಯೋ, ಅದೇ ರೀತಿ ನಮ್ಮ ಪ್ರಾಣವನ್ನ ಇವತ್ತು ಉಳಿಸ್ಕೊಡು ಕೃಷ್ಣ. ಆದ್ರೆ ಅಕ್ಕ, ಮಧುರ ಧ್ವನಿ ಬಗ್ಗೆ ನಂಗೆ ಋಷಿ ಗಂಗಾಚಾರ್ಯರು ಹೇಳಿದ್ದು. ಕಾಪಾಡು ಕೃಷ್ಣ. ಅಯ್ಯೋ ಕೃಷ್ಣ, ನಮ್ಮನ್ನು ರಕ್ಷಿಸು ಕೃಷ್ಣ. ಕಾಪಾಡು ಕೃಷ್ಣ, ನಮ್ಮನ್ನು ರಕ್ಷಿಸು ಕೃಷ್ಣ. ಕಾಪಾಡು. ಅಣ್ಣ, ನನ್ಗಂತೂ ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಈ ಗೋಕುಲವಾಸಿಗಳು ಭಯದಿಂದ ಹುಚ್ಚರಾಗಿದ್ದಾರೆ ಅನ್ಸ್ತಾ ಇದೆ. ಯಾವ ಬ್ರಾಹ್ಮಣನ ಅಸುರಿ ಶಕ್ತಿಯನ್ನು ದೇವತೆಗಳು ಎದುರಿಸಕ್ಕಾಗಲ್ವೋ ಆ ಅಸುರಿ ಶಕ್ತಿಯನ್ನು ಈ ಚಿಕ್ಕ ಬಾಲಕ ಹೇಗೆ ಎದುರಿಸುತ್ತಾನೆ? ಕೃಷ್ಣ, ಜೀವಕ, ಜೀವಕ ಹೇಳು ಜೀವಕ, ಜೀವಕ. ಕೃಷ್ಣ, ದಾಮ, ದಾಮ ನನ್ನ ಕಾಪಾಡು ಕೃಷ್ಣ. ನಿನ್ ಗೆಳೆಯರನ್ನ ಕಾಪಾಡು ಕೃಷ್ಣ. ನನಗೆ ಈಗ್ಲೇ ಸಾಯಕ್ ಇಷ್ಟ ಇಲ್ಲ. ನನ್ನ ಕಾಪಾಡು ಕೃಷ್ಣ. ಹೇಳು ದಾಮ, ಹೇಳು ದಾಮ. ನಾನೇನ್ ಮಾಡ್ಲಿ? ನಾನ್ ನಿನ್ನ ಹೆಂಗ್ ಕಾಪಾಡ್ಲಿ ಹೇಳು. ಕೃಷ್ಣ, ಹೇಗೆ ನೀನ್ ಅವತ್ತು ಕೊಳಲೂದಿ ಇಡೀ ಗೋಕುಲವನ್ನ ಕಾಪಾಡಿದ್ಯೋ ಹಾಗೆ ಈಗ್ಲೂ ನಮ್ಮನ್ನ ಕಾಪಾಡು ಕೃಷ್ಣ. ಇನ್ಯಾವತ್ತೂ ನೀನ್ ಹೇಳಿದ್ ಮತ್ ಮೀರಲ್ಲ ಕೃಷ್ಣ. ನಮ್ಮನ್ನ ಕಾಪಾಡು ಕೃಷ್ಣ. ನಮ್ಮ ರಕ್ಷಣೆ ಮಾಡು ಕೃಷ್ಣ. ದಯವಿಟ್ಟು ನಮ್ಮನ್ನ ರಕ್ಷಿಸು ಕೃಷ್ಣ. ನಮ್ಮನ್ನ ರಕ್ಷಿಸು ಕೃಷ್ಣ. ನೀವೆಲ್ಲ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಹೇಳ್ತಾಳೆ, ಕಷ್ಟ ಬಂದಾಗ ತಾಳ್ಮೆಯಿಂದ ಇರ್ಬೇಕು. ಇನ್ನೇನ್ ದೇವರು ಬಂದೇ ಬಿಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ. ಕಾಪಾಡು ಕೃಷ್ಣ, ಕೃಷ್ಣ ಕಾಪಾಡು ಕೃಷ್ಣ. ಪ್ರಭು, ಇಂದು ಗೋಕುಲದ ಜನರು ಪ್ರಥಮ ಬಾರಿ ಕೃಷ್ಣನಲ್ಲಿ ರಕ್ಷಕನನ್ನು ಕಾಣುತ್ತಿದ್ದಾರೆ. ಈಗ ನೋಡಬೇಕಾದದ್ದು ಪರಮಾವತಾರಿ ಶ್ರೀಕೃಷ್ಣ ತನ್ನ ಭಕ್ತರನ್ನು ಈ ಅಪಾರ ಸಂಕಟದಿಂದ ಹೇಗೆ ಕಾಪಾಡುತ್ತಾನೆಂದು. ನಾರಾಯಣ ನಾರಾಯಣ. ಪ್ರಭು, ಇನ್ನೂ ಆ ದಿವ್ಯ ಸಮಯ ಬಂದಿಲ್ಲವಷ್ಟೇ. ಕೃಷ್ಣನಿಗೆ ತಿಳಿಯುವುದೇ ಅವನು ಮತ್ಯಾರೂ ಅಲ್ಲ, ಬದಲಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೆಂದು. ದೇವರ್ಷಿ, ಕೃಷ್ಣನಲ್ಲಿ ಜನರಿಗೆ ವಿಶ್ವಾಸ ಮೂಡಿದ್ದು ಅವನು ನಾರಾಯಣನ ಅವತಾರವೆಂದಲ್ಲ, ಬದಲಾಗಿ ಅವನು ಅಂತಹ ಕಾರ್ಯ ಮಾಡಿರುವುದಕ್ಕಾಗಿ. ಯಾವಾಗ ಮನುಷ್ಯ ನಿಸ್ವಾರ್ಥ ಭಾವದಿಂದ ಜಗತ್ತಿನ ಹಿತಕ್ಕಾಗಿ ಕಾರ್ಯ ಮಾಡುತ್ತಾನೋ ಆಗ ಜಗತ್ತಿಗೆ ಆ ಮನುಷ್ಯನಲ್ಲಿ ವಿಶ್ವಾಸ ಮೂಡುತ್ತದೆ. ಮತ್ತು ಯಾವಾಗ ಜಗತ್ತಿಗೆ ಅದರ ವಿಶ್ವಾಸದ ಪ್ರತಿಫಲ ಸಿಗುವುದೋ ಆಗ ಮನುಷ್ಯ ಸ್ವಯಂ ದೇವರಂತೆಯೇ ಪೂಜಿಸಲ್ಪಡುತ್ತಾನೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಕೃಷ್ಣ ಗೋಕುಲವಾಸಿಗಳ ವಿಶ್ವಾಸದ ಪ್ರತಿಫಲವನ್ನು ಅವರಿಗೆ ಹೇಗೆ ನೀಡುತ್ತಾನೆ? ದೇವಿ, ಜಗತ್ತಿನಲ್ಲಿ ಕೃಷ್ಣನ ಅವತಾರದ ಉದ್ದೇಶ ಒಂದೇ, ಕರ್ಮದ ಮಹತ್ವವನ್ನು ಸ್ಥಾಪಿಸುವುದು. ಆದ್ದರಿಂದ ಕೃಷ್ಣನಿಗೆ ಅವನ ಕರ್ಮದ ಮೂಲಕವೇ ಈ ಸಂಕಟವನ್ನ ದೂರ ಮಾಡಬೇಕಾಗುತ್ತದೆ. ತನ್ಮೂಲಕ ಜಗತ್ತು ಅರಿಯಲಿ ಕರ್ಮವೇ ದೇವರೆಂದು. ಕೃಷ್ಣ, ನಮ್ ಗೋಕುಲಕ್ಕೆ ತುಂಬಾ ದೊಡ್ಡ ಕಷ್ಟ ಬಂದಿದೆ ಕೃಷ್ಣ. ಹೌದಣ್ಣ, ನಮ್ಗೆ ತುಂಬಾ ದೊಡ್ಡ ಕಷ್ಟ ಬಂದಿದೆ.
ವೈದ್ಯರೇ, ನಿಮ್ಗೇನಾದ್ರೂ ಗೊತ್ತಾಗ್ತಿದ್ಯಾ? ಏನಾಗ್ತಿದೆ ಇಲ್ಲಿ? ಇದಕ್ಕೇನಾದ್ರೂ ಉಪಾಯ ಇದೆಯಾ? ನಂದಗೋಪ, ಇಂಥ ಭಯಾನಕ ರೋಗನ ನನ್ನ ಜೀವಮಾನದಲ್ಲಿ ನಾನು ನೋಡಿರ್ಲಿಲ್ಲ. ರೋಗನೂ ಗೊತ್ತಾಗ್ತಿಲ್ಲ, ಮದ್ದು ಗೊತ್ತಾಗ್ತಿಲ್ಲ. ನನಗಂತೂ ಒಂದು ಗೊತ್ತಾಗ್ತಿಲ್ಲ ನಂದರಾಜ. ಇನ್ನೇನು ಅರ್ಥನೂ ಆಗೋದಿಲ್ಲ ವೈದ್ಯರೇ. ಕ್ಷಮೆ ಇರಲಿ ಬ್ರಾಹ್ಮಣರೇ, ಆದರೆ ಇದಕ್ಕಿಂತ ಮುಂಚೆ ನಿಮ್ಮನ್ನ ಎಲ್ಲೂ ನೋಡೇ ಇಲ್ವಲ್ಲ. ಯಾರು ನೀವು? ಬ್ರಾಹ್ಮಣ ಭಿಕ್ಷೆ ಭಕ್ತಿಗೆ ದಾಸನಾಗಿರ್ತಾನೆ. ಭಿಕ್ಷಾ ಪಾತ್ರೆ ಎಲ್ಲಿ ತುಂಬುತ್ತೋ ನಾವು ಅಲ್ಲಿಗೆ ಹೋಗ್ತೀವಿ. ಶ್ರೀಧರ, ಬ್ರಹ್ಮ ಶ್ರೀಧರ ನಾನು. ಬ್ರಹ್ಮದೇವ, ಈ ಕಷ್ಟದಿಂದ ನಮ್ಮನ್ನ ಪಾರು ಮಾಡಿ. ಈ ರೋಗಕ್ಕೆ ಏನಾದ್ರೂ ಪರಿಹಾರ ಹೇಳಿ. ಈ ವ್ಯಾಧಿಗೆ ಪರಿಹಾರ? ಇದಕ್ಕೆ ಯಾವ ಪರಿಹಾರವೂ ಇಲ್ಲ. ಯಾಕಂದ್ರೆ ಇದು ರೋಗ ಅಲ್ಲ, ಯಾವುದೋ ದುಷ್ಟಶಕ್ತಿಯ ಪ್ರಭಾವ. ಗೋಕುಲವಾಸಿಗಳೇ, ಈ ದುಷ್ಟಶಕ್ತಿಗೆ ಜಗತ್ತಿನಲ್ಲಿ ಯಾವುದೇ ತಡೆ ಇಲ್ಲ. ಇದು ಎಂಥ ರೋಗ ಅಂದ್ರೆ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಒಂದ್ಸಲ ಏನೋ ಈ ಕೃಷ್ಣ ನಿಮ್ಮನ್ನ ಶ್ರೀಧರನ ಶಕ್ತಿಯಿಂದ ಕಾಪಾಡ್ದ. ಆದ್ರೆ ಈ ಸಲ ಆಗಲ್ಲ. ಈ ಸಲ ನಾರಾಯಣನೇ ಬಂದ್ರು ನಿಮ್ಮನ್ನು ಕಾಪಾಡಕ್ಕಾಗಲ್ಲ ಗೋಕುಲವಾಸಿಗಳೇ. ಆದ್ರೆ ಬ್ರಹ್ಮದೇವ, ಅಮ್ಮ ಹೇಳ್ತಾಳೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಅಮ್ಮ ಯಾವಾಗ್ಲೂ ನಿಜನೇ ಹೇಳ್ತಾಳೆ. ಸವಾಲು ಬ್ರಹ್ಮ ಶ್ರೀಧರನಿಗೆ ಸವಾಲು. ಹೇ ಬಾಲಕ, ನಾನಂತೂ ನಿನ್ನ ಅಮ್ಮನ ಮಾತು ನಿಜವೇ ಅಥವಾ ಬ್ರಹ್ಮ ಶ್ರೀಧರನ ವಾಣಿ ನಿಜವೇ ಅಂತ ನೋಡಿಯೇ ಹೋಗ್ತೀನಿ. ಈ ಬ್ರಾಹ್ಮಣ ಯಾಕೋ ಸರಿ ಅನ್ನಿಸ್ತಿಲ್ಲ. ಇವನ್ ನೋಡ್ಲಿ, ಬೇಕಿದ್ರೆ ಬಿಡ್ಲಿ, ನಾವಂತೂ ಇವನ್ ಮೇಲೆ ಒಂದ್ ಕಣ್ಣು ಇಡ್ಲೇಬೇಕು. ನಾರಾಯಣ ನಾರಾಯಣ ನಾರಾಯಣ. ಇದು ಖಂಡಿತ ಯಾವುದೋ ದುಷ್ಟಶಕ್ತಿಯ ಪ್ರಭಾವನೆ. ಇದು ಪ್ರತಿ ಕ್ಷಣ ಮಂದಿಯಿಂದ ಮಂದಿಗೆ ಹರಡ್ತಾನೇ ಇದೆ. ಈ ಕೆಟ್ಟ ಶಕ್ತಿಯ ಪ್ರಭಾವ ಈ ಮಂದಿಯ ತಲೆ ಮೆದುಳಿಗೆ ಹೋಗ್ಬಿಟ್ರೆ ಅಂದ್ರೆ ಏನಾಗತ್ತೆ? ಈ ಎಲ್ಲಾ ಮಂದಿ ಮನುಷ್ಯರಿಂದ ರಾಕ್ಷಸರಾಗಿ ಬದಲಾಗಿ ಬಿಡ್ತಾರೆ. ನಮ್ಮ ಬಳಿ ಬರೀ ಸೂರ್ಯ ಮುಳುಗೋವರೆಗಷ್ಟೇ ಸಮಯ ಇರೋದು. ಒಂದು ಸಲ ಸೂರ್ಯ ಏನಾದ್ರೂ ಮುಳುಗ್ಬಿಟ್ರೆ ಮತ್ತೆ ಇವರನ್ನ ಯಾರು ಬಂದ್ರೂ ಕಾಪಾಡೋಕ್ಕಾಗಲ್ಲ. ಇವರಂತೂ ರಾಕ್ಷಸರಾಗೇ ಆಗ್ತಾರೆ. ಯಾಕಂದ್ರೆ ಯುಗ ಯುಗಗಳಿಂದ ಇವರೊಳಗೆ ರಾಕ್ಷಸ ಶಕ್ತಿ ವಾಸವಾಗಿದೆ. ಒಂದು ಸಲ ಸೂರ್ಯ ಮುಳುಗ್ದ ಅಂದ್ರೆ ಈ ಗೋಕುಲವಾಸಿಗಳೆಲ್ಲ ರಾಕ್ಷಸರಾಗಿ ಬದಲಾಗ್ತಾರೆ. ವೈದ್ಯರೇ, ನನಗೇನೂ ಅರ್ಥ ಆಗ್ತಾ ಇಲ್ಲ. ನೀವೇನಾದ್ರೂ ಮಾಡಿ. ನೀವೇನ್ ಹೇಳ್ತಿರೋ ನಾವು ಅದನ್ನ ಮಾಡ್ತೀವಿ. ಯಾವ ಔಷಧಿ ತಗೊಂಬರೋದಕ್ಕೆ ಹೇಳ್ತಿರೋ ನಾವು ಅದನ್ನ ತಗೊಂಡ್ ಬರ್ತೀವಿ. ಆದ್ರೆ ದಯಮಾಡಿ ಈ ರೋಗ ಅವರ ದೇಹದಲ್ಲಿ ಹರಡೋದನ್ನ ದಯಮಾಡಿ ನಿಲ್ಲಿಸಿ. ನಂದರಾಜ, ಕ್ಷಮಿಸಿಬಿಡಿ. ಈ ರಾಕ್ಷಸ ಶಕ್ತಿಯ ಪ್ರಭಾವದಿಂದ ಗೋಕುಲವಾಸಿಗಳನ್ನ ಈಗ ಕೇವಲ ಆ ದೇವರು ಮಾತ್ರ ಕಾಪಾಡಬಲ್ಲ. ಆದ್ರೆ ಏನಾದ್ರೂ ಉಪಾಯ ಇರಲೇಬೇಕಲ್ಲ? ಹಾ, ಇದೆ.
ಇವರಿಗೆ ಎಂಥ ಮದ್ದು ಕೊಡಬೇಕು ಅಂದ್ರೆ ಅದರಲ್ಲಿ ಎಲ್ಲಾ ದೇವತೆಗಳ ಅಂಶ ಇರಬೇಕು. ಹಾಗಿದ್ರೆ ಇವ್ರ ಪ್ರಾಣಗಳನ್ನ ಉಳಿಸ್ಬೋದು. ವೈದ್ಯರೇ, ಔಷಧಿ ಎಲ್ಲಿ ಸಿಗುತ್ತೆ ಅಂತ ನೀವೇ ಹೇಳಿ, ನಾನೇ ತಗೊಂಡ್ ಬರ್ತೀನಿ. ದಾಮೋದರ, ಇವತ್ತಿನವರೆಗೂ ಜಗತ್ತಲ್ಲಿ ಅಂತ ವಿಶೇಷವಾದ ಮದ್ದನ್ನ ಯಾರೂ ಮಾಡೇ ಇಲ್ಲ. ಏನೋ ಪವಿತ್ರ ಔಷಧಿನ, ಅದ್ರಲ್ಲಿ ಎಲ್ಲ ದೇವತೆಗಳು ಇರ್ತಾರ? ಕೃಷ್ಣ, ನಮಗ್ ರಾಕ್ಷಸರಾಗೋದಕ್ಕೆ ಇಷ್ಟ ಇಲ್ಲ. ನೀನೇ ನಮ್ಮನ್ನ ಕಾಪಾಡ್ಬೇಕು ಕೃಷ್ಣ. ನೀನೇ ನಮ್ಮ ಭಗವಂತ ಕೃಷ್ಣ, ನಮ್ಮ ರಕ್ಷಣೆ ಮಾಡು. ಕೃಷ್ಣ, ಕೃಷ್ಣ ಕಾಪಾಡು, ಸಹಾಯ ಮಾಡು, ನಮ್ಮನ್ನ ಕಾಪಾಡು ಕೃಷ್ಣ, ನಮ್ಮನ್ನ ರಕ್ಷಿಸು, ನಮ್ಮನ್ನ ಕಾಪಾಡು ಕೃಷ್ಣ, ದಯವಿಟ್ಟು ನಮ್ಮನ್ನ ಕಾಪಾಡು, ಕಾಪಾಡು ಕೃಷ್ಣ, ನಮ್ಮ ರಕ್ಷಣೆ ಮಾಡು ಕೃಷ್ಣ. ಯಾರಿದ್ದಾರೆ ಕೃಷ್ಣ? ಕೃಷ್ಣ, ಅಯ್ಯೋ ನಂದಿಗೋಪ, ಕೃಷ್ಣಂಗ್ ಹೇಳಿ ನನ್ನ ಮೊಮ್ಮಗನ್ ಜೀವ ಉಳಿಸಿ. ಸೂರ್ಯ ಏನಾದ್ರೂ ಮುಳುಗೋದ್ರೆ ನನ್ನ ಮೊಮ್ಮಗ. ಇಲ್ಲ 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 ನಂದಿಗೋಪ, ಇವನನ್ನು ಉಳಿಸ್ಕೊಡಿ. ನೀವು ಚಿಂತೆ ಮಾಡಬೇಡಿ, ಏನೂ ಆಗಲ್ಲ, ನಾವಿದೀವಿ ನಿಮ್ ಜೊತೆಗೆ. ಹೇ ಬಾಲಕ, ನೀನು ಅದೆಷ್ಟು ಬೇಕಾದರೂ ಯೋಚಿಸು, ಆದರೆ ಈ ಶ್ರೀಧರನ ದುಷ್ಟ ಶಕ್ತಿಗಳಿಂದ ಈ ಜನರನ್ನ ರಕ್ಷಿಸೋದು ನಿನ್ನ ವಶದಲ್ಲಿಲ್ಲ. ಈ ಶಕ್ತಿಗಳ ಪ್ರಾಪ್ತಿಗಾಗಿ ನನಗೆ ಯುಗಗಳೇ ಬೇಕಾಯಿತು. ನಿನ್ನ ಬಳಿ ಕೇವಲ ಸೂರ್ಯಾಸ್ತದವರೆಗಿನ ಸಮಯವಿದೆ. ಕೃಷ್ಣ, ಸೂರ್ಯ ಮುಳುಗೋಕೆ ಇನ್ನು ತುಂಬಾ ಕಡಿಮೆ ಸಮಯ ಉಳಿದಿದೆ. ಈಗ ನಿನ್ ಕೈಲಿ ಮಾತ್ರ ಈ ರಾಕ್ಷಸರಿಂದ ಗೋಕುಲದ ಜನರನ್ನ ಕಾಪಾಡಕ್ ಸಾಧ್ಯ ಕೃಷ್ಣ. ಇಲ್ಲ ಕೇಳು, ಅದು ನಿಜ ಅಲ್ಲ ಅಣ್ಣ. ಅಣ್ಣ, ನಾನಂತೂ ನಿನ್ಗಿಂತ ಚಿಕ್ಕೋನು. ನನ್ ಗೋಕುಲವಾಸಿಗಳನ್ನ ಹೇಗ್ ಕಾಪಾಡಕ್ಕಾಗುತ್ತೆ? ಇದು ನಿಜ ಅಲ್ಲ ಅಣ್ಣ. ಕೃಷ್ಣ, ನಂಗಂತೂ ಗೊತ್ತಿಲ್ಲ ಸತ್ಯ ಏನು ಅಂತ. ಆದ್ರೆ ನಾನ್ ಯಾವ್ದು ನನ್ ಕಣ್ಣಿಂದ ನೋಡಿದೀನೋ ಅದಂತೂ ಸುಳ್ಳಂತ ಹೇಳಕ್ ಆಗಲ್ವಲ್ಲ ಕೃಷ್ಣ. ನೀನಂತೂ ನಮ್ಮನ್ನ ತುಂಬಾ ಸಲ ರಕ್ಷಣೆ ಮಾಡಿದ್ಯಾ, ನೆನ್ಪ್ ಮಾಡ್ಕೋ ಕೃಷ್ಣ. ಅವತ್ ನೀನು ಇಲ್ದೆ ಹೋಗಿದ್ರೆ ರಾಕ್ಷಸಿ ಪೂತನಿ ಇಡೀ ಗೋಕುಲನೇ ನಾಶ ಮಾಡ್ಬಿಡ್ತಿದ್ಲು ಕೃಷ್ಣ. ಕೃಷ್ಣ, ನಾವೇನ್ ಯೋಚನೆ ಮಾಡ್ತಿದ್ವಿ ಗೊತ್ತಾ? ನೀನ್ ಪೂರ್ತಿ ಪಾಯಸ ತಿಂದು ನಮ್ಗೆಲ್ಲ ಮೋಸ ಮಾಡ್ದೆ ಅಂತ. ಕೃಷ್ಣ, ಕೃಷ್ಣ, ಆದ್ರೆ ನಿಜ ಏನಂದ್ರೆ ನೀನ್ ನಮ್ ಪಾಯಸನ್ ಕುಡ್ದಿಲ್ಲ, ಬದಲಾಗಿ ನಮ್ ಪಾಲಿನ ವಿಷ ಕುಡ್ದು ನಮ್ಮೆಲ್ರನ್ನೂ ರಕ್ಷಣೆ ಮಾಡ್ದೆ ಕೃಷ್ಣ. ನಾರಾಯಣ ನಾರಾಯಣ. ಪ್ರಭು, ಇಂದು ಶೇಷಾವತಾರನು ನಿಮ್ಮನ್ನು ಗುರುತಿಸಿ ಬಿಟ್ಟಿದ್ದಾನೆ ಎಂದು ನನಗನ್ನಿಸುತ್ತಿದೆ. ಏಕೆಂದರೆ ಕೃಷ್ಣನ ಯಾವ ಲೀಲೆಗಳನ್ನು ಇಲ್ಲಿಯವರೆಗೂ ಈ ಪೂರ್ತಿ ಜಗತ್ತು ಅರಿಯಲಿಲ್ಲವೋ ಅದನ್ನು ಇಂದು ಬಲರಾಮ ಅರಿತಿದ್ದಾನೆ ಪ್ರಭು. ದೇವರ್ಷಿ, ಶೇಷನಾಗ ಪ್ರಭುವಿನ ಪರಮ ಭಕ್ತನಷ್ಟೇ ಅಲ್ಲ, ಜೊತೆಗೆ ಅವರ ಎಲ್ಲ ಲೀಲೆಗಳ ಸಾಕ್ಷಿಯೂ ಹೌದು. ಕೃಷ್ಣನ ಎಲ್ಲ ಲೀಲೆಗಳನ್ನು ಶೇಷಾವತಾರನೇ ಅರಿಯದಿದ್ದರೆ ಮತ್ತಿನ್ಯಾರು ಅರಿಯುತ್ತಾರೆ? ನಾರಾಯಣ ನಾರಾಯಣ. ಪೂರ್ತಿ ಗೋಕುಲ ಪ್ರಜ್ಞೆ ತಪ್ಪೋಗಿತ್ತು ಕೃಷ್ಣ. ಆಗ ನೀನೇ ಅಲ್ವಾ ನಿನ್ ಕೊಳಲಿನ ಮಧುರ ಧ್ವನಿಯಿಂದ ನಮ್ಗೆಲ್ಲ ಮತ್ತೆ ಪ್ರಜ್ಞೆ ತರಿಸಿದ್ದು. ಕೃಷ್ಣ, ನಂಗೆ ಅದೆಲ್ಲ ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಪ್ರತಿ ಸಲನೂ ನೀನೇ ಆ ರಾಕ್ಷಸರಿಂದ ನಿನ್ ಶಕ್ತಿ ಉಪಯೋಗಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದು. ಈಗ್ಲೂ ನೀನ್ ಮಾತ್ರನೇ ಗೋಕುಲದ ಜನರನ್ನ ಈ ಕಷ್ಟದಿಂದ ದೂರ ಮಾಡ್ಬೋದು ಕೃಷ್ಣ. ಇದು ಬರೀ ಗೋಕುಲದ ಜನರದಷ್ಟೇ ಅಲ್ಲ, ನಿನ್ ಮೇಲೆ ನನ್ಗೂ ತುಂಬಾ ನಂಬಿಕೆ ಇದೆ. ನೀನ್ ದೊಡ್ಡಣ್ಣಂಗೂ ಕೂಡ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಕೃಷ್ಣ. ಈಗಂತೂ ನಾನೇನಾದ್ರೂ ಮಾಡ್ಲೇಬೇಕು, ಅದೇನ್ ಬೇಕಾದ್ರೂ ಆಗ್ಲಿ. ಇಲ್ಲಾಂದ್ರೆ ನಾನು ಅಣ್ಣನ ನಂಬಿಕೆ ಕಳ್ಕೋಬಾರ್ದು. ಅಮ್ಮ ಹೇಳ್ತಾಳೆ, ಯಾವಾಗ ಪೂರ್ತಿ ನಂಬಿಕೆ ಇರುತ್ತೋ ಆಗ ದೇವರು ಕೂಡ ನಮ್ಗೆ ಸಹಾಯ ಮಾಡ್ತಾನೆ.